ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಯಾರೆಲ್ಲ ಮಹಿಳಾ ನಾಯಕರಿದ್ದಾರೆ, ಮಹಿಳಾ ಶಾಸಕಿಯರು ಜೊತೆಗೆ MLCಗಳು ಯಾರೆಲ್ಲ ಪ್ರಭಾವವನ್ನು ಬೀರ್ತಾ ಇದ್ದಾರೆ, ದೆಹಲಿ ಮಟ್ಟದಲ್ಲಿ ಯಾರೆಲ್ಲ ತಮ್ಮ ಲಾಬಿಯನ್ನು ಶುರು ಮಾಡಿದ್ದಾರೆ, ಅಥವಾ DK ಶಿವಕುಮಾರ್ ಮತ್ತು ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ, ಇಷ್ಟು ನಾಯಕರ ಒಂದು ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆ ಸಿಗಬಹುದು ಅನ್ನೋ ಒಂದು ಲಿಸ್ಟ್ ಇದೆ. ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಅವರ ಪ್ಲಸ್ಸು ಮೈನಸ್ಸು, ಅವ್ರಿಗೆ ಚಾನ್ಸ್ ಇದೆಯಾ ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಆಗಲೇ ಹೇಳಿದೆ, ಕಳೆದ 3 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ರು. ಸೊ ಈಗ ಮತ್ತೆ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಪಟ್ಟಿತ್ತು. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಮೊದಲ ಅವಧಿಯಲ್ಲೇ ಏನು DK ಶಿವಕುಮಾರ್ CM ಆಗಿ ಪ್ರಮಾಣವಚನ ಸ್ವೀಕರಿಸಿದ್ರು 1 ತಿಂಗಳ ಹಿಂದೆ, ಅಲ್ಲೇ ಆ ಟೈಮಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಅವಧಿಗೆ ಮಂತ್ರಿ ಆಗ್ತಾರೆ ಅಂತ. ಆದರೆ ಏನಾಯ್ತೋ ಗೊತ್ತಿಲ್ಲ, ಕೊನೆ ಕ್ಷಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗೇ ಆಗ್ತಾರೆ ಅಂತಿತ್ತು, ಆಗಲಿಲ್ಲ. ಸೊ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿರೋಂಥ ಅನುಭವ ಇದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಮಹಿಳಾ ನಾಯಕಿಯರಲ್ಲಿ ಅನುಭವ ಇರ್ತಕ್ಕಂಥ ನಾಯಕಿಯರಿದ್ದಾರೆ ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಸಚಿವೆ ಆಗಿ ಶಾಸಕಿ, 2ನೇ ಬಾರಿಗೆ ಶಾಸಕಿಯಾಗಿ ಸಮರ್ಥವಾಗಿ ಖಾತೆಯನ್ನು ನಿಭಾಯಿಸಿದ್ದಾರೆ ಕೂಡ. ಸೊ ಹಾಗಾಗಿ ಅವರನ್ನ ಉಳಿಸ್ಕೊಬಹುದಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಹಾಗಾಗಿ ಮತ್ತೆ ಈಗ ಲಿಸ್ಟ್ನಲ್ಲಿ ಅವ್ರ ಹೆಸರು ಇದ್ದೇ ಇರ್ತಾರೆ. ಅವರು ಕೂಡ ಸುಮ್ಮನೆ ಏನು ಕೂತ್ಕೊಂಡಿಲ್ಲ. ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಅತ್ಯಾಪ್ತರು, ಹಿರಿಯ ನಾಯಕಿ. ಸೊ ಅವ್ರು ಹೇಗೆ ಅವ್ರ ಹೆಸರನ್ನ ಲಿಸ್ಟಲ್ಲಿ ಹೇಗೆ ಮಿಸ್ ಆಯ್ತು ಅಂತ ನೋಡೋಣ. ಮಾರುತಿ, ಸೊ ನಾವು ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮಾತನಾಡ್ತಾ ಇರ್ತೀವಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬಿಟ್ಟೋಗುತ್ತೆ ಅಂತ. ಸೊ ಈಗ 2ನೇ ಪಟ್ಟಿ ಬರ್ತಾ ಇದೆ. ಇನ್ನೇನು ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಹೋಗ್ಬೋದು ಡೆಲ್ಲಿಗೆ, ಅಥವಾ ಈಗ ಆಷಾಢಕ್ಕೂ ಮುನ್ನವೇ ಆಗುತ್ತಾ, ಆಷಾಢದಲ್ಲೇ ಆಗುತ್ತಾ, ಅದೇನೇ ಇರ್ಬೋದು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ಬಾರಿ ಚಾನ್ಸ್ ಸಿಗುತ್ತಾ, ಏನು ಲೆಕ್ಕಾಚಾರ ಅಂತ? ಅಲ್ಲ, ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ 13 ಜನ ಶಾಸಕರು ಸಚಿವರಾದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳಷ್ಟು ಜೋರಾಗಿ ಚರ್ಚೆ ಆಗಿದ್ದು ನಿಜ. ಯಾಕಂತ ಹೇಳಿದ್ರೆ ಈಗಿರುವಂತಹ ಶಾಸಕಿಯರ ಪೈಕಿ ಇವರು ಸೇರಿದಂತೆ ರೂಪಕಲಾ ಸಿಸ್ಟರ್ ಮತ್ತೆ ಖನಿಜಾ ಫಾತಿಮಾ ಮೂವರು ಕೂಡ 2 ಬಾರಿ ಸೆಕೆಂಡ್ ಟೈಮ್ ಗೆದ್ದಿರುವಂತವ್ರೆ. ಆದ್ರೆ ಮೂವರಿಗೂ ವರ್ಚಸ್ ನೋಡಿದಾಗ, ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದಲ್ಲಿ ವರ್ಚಸ್ ನೋಡಿದಾಗ, ಕೊಟ್ಟಂತಹ ಟಾಸ್ಕ್ಗಳನ್ನು ನಿರ್ವಹಿಸಿದ್ದನ್ನು ನೋಡಿದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ ಜಿಲ್ಲಾಧ್ಯಕ್ಷ ಆಗಿ, ಬೆಳಗಾವಿ ಜಿಲ್ಲೆ ಜಿಲ್ಲಾಧ್ಯಕ್ಷ ಆಗಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿಗದೇ ಇದ್ದಾಗ 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ವಿಧಾನಸಭೆಯಲ್ಲೂ ಕೂಡ ಒಮ್ಮೆ ಸೋತರು. ಅದಾದ್ಮೇಲೆ 2 ಬಾರಿ ಗೆದ್ದಿದ್ದಾರೆ. ಒಂದು ಚುನಾವಣಾ ಸೋಲು ಗೆಲುವು ಸಹಜ, ಆದ್ರೆ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಅಲ್ಲೂ ಕೂಡ ಸಕ್ಸಸ್ ಆದರು. ಅವರು ಕೊಟ್ಟಂತಹ ಎಲ್ಲಾ ಕೆಲಸಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ, ಇದರಲ್ಲಿ ನೋ ಡೌಟ್ ಅಟ್ ಆಲ್. ಬಟ್ ಈಗಿರೋದೇನಂತ ಹೇಳಿದ್ರೆ, ಮೊನ್ನೆ ಆದಾಗ್ಲೂ ಕೂಡ 13 ಜನರಲ್ಲಿ ಒಬ್ಬರಾದ್ರೂ ಮಹಿಳೆಯರಾಗಬೇಕು. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಅವರು ಯಾವಾಗ್ಲೂ BJP ಅವ್ರನ್ನ ಟೀಕೆ ಮಾಡೋದು, BJP ಮಹಿಳಾ ವಿರೋಧಿ, BJP ದಲಿತ ವಿರೋಧಿ, BJP ಮಗದೊಂದು ವಿರೋಧಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಮಹಿಳೆಯರ ಪರ ಇದ್ರೆ 13 ಜನರನ್ನ ಸಚಿವರನ್ನ ಮಾಡ್ಬೇಕಾದ್ರೆ ಒಬ್ಬರನ್ನ ಯಾಕೆ ಮಾಡಲಿಲ್ಲ? ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ 3 ವರ್ಷಗಳ ಕಾಲ ಮಂತ್ರಿ ಆಗಿದ್ರು. ಗೃಹಲಕ್ಷ್ಮಿಯಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತದೆ. ಪ್ರತಿ ತಿಂಗಳು ದುಡ್ಡು ಬರ್ತಿಲ್ಲ ಅಂತ ಹೇಳ್ಬಿಟ್ಟು, ಅದೇನು ದುಡ್ಡು ಕೊಡೋದು ಇವರ ಅಕೌಂಟ್ ಅಲ್ಲಿ ಇಲ್ಲ, ಅದು ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಬೇಕು. ಅದು ಸರಿಯಾಗಿ ಹೋಗ್ತಾ ಇದೆ ಇಲ್ವಾ ಅಂತ ನೋಡೋ ಉಸ್ತುವಾರಿ ಮಾತ್ರ ಇವ್ರದ್ದು ಅಷ್ಟೇ. ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಜೊತೆಗೆ ಇವತ್ತು ಪಾಪ್ಯುಲರ್ ಸ್ಕೀಮ್ ಯಾವ್ದಾದ್ರು ಇದ್ರೆ 5 ಗ್ಯಾರಂಟಿಗಳ ಪೈಕಿ ಅದು ಗೃಹಲಕ್ಷ್ಮಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವ್ರಿಗೆ ಹಣೆ ಬರಹ ಏನಾದ್ರು ನಿರ್ಧಾರ ಮಾಡೋದು, ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಅದು ಹಣೆ ಬರಹ ನಿರ್ಧಾರ. ಈಗ ಮಾರುತಿ, ಒಂದು ವಿಚಾರ ಇದರಲ್ಲಿ ಒಂದು ಇಂಟರಪ್ಟ್ ಮಾಡ್ತೀನಿ. ನಾನು ಜಸ್ಟ್ ಕುತೂಹಲಕ್ಕೆ ಸರ್ಚ್ ಮಾಡಿದ್ದೆ, ಕೆಲವೊಂದೆಲ್ಲ ಮಾಹಿತಿ ತೆಗೆದುಕೊಳ್ತಾ ಇದ್ದೆ. ಈಗ SM ಕೃಷ್ಣ ಅವಧಿಯಲ್ಲಿ 1999 2004 CM ಆಗಿದ್ದಾಗ 4 ಜನ ಮಹಿಳೆಯರು ಸಚಿವರಾಗಿದ್ರು. ನಫೀಸ್ ಫಜಲ್, ಆಮೇಲೆ ಮೋಟಮ್ಮ, ರಾಣಿ ಸತೀಶು, ಆಮೇಲೆ ಸುಮಾ ವಸಂತ್, 4 ಜನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ರು. ಅದಾದ ನಂತರ ಧರ್ಮಸಿಂಗ್ ಆದರು. ಧರ್ಮಸಿಂಗ್ ಅವಧಿಯಲ್ಲಿ ಒಬ್ಬರೇ ಇದ್ರು, ಅವ್ರಲ್ಲೂ ಕೂಡ ಭಾಗೀರಥಿ ಮರುಳು ಸಿದ್ದೇಗೌಡ ಅವರು ಮಹಿಳಾ ಮಂತ್ರಿ ಆಗಿದ್ರು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಮನೋರಮಾ ಮಧ್ವರಾಜ್ ಆಗಿದ್ರು ಮೊಯ್ಲಿ ಕಾಲದಲ್ಲಿ, ಆಮೇಲೆ ಬಂಗಾರಪ್ಪ ಕಾಲದಲ್ಲಿ ಅವರು ಕೂಡ ಸಚಿವೆ ಆಗಿದ್ರು. ಅದು ಬಿಟ್ರೆ ನೆಕ್ಸ್ಟ್ ಬಂದಂತಹ ಯಡಿಯೂರಪ್ಪ ಕಾಲದಲ್ಲಿ ಶೋಭಾ ಕರಂದ್ಲಾಜೆ ಆಗಿದ್ರು, ಸೊ ಒಬ್ಬರೇ ಮಹಿಳೆಯರ ಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಕಾಲದಲ್ಲೂ ಒಬ್ಬರೇ ಮಂತ್ರಿ ಆಗಿದ್ರು, ಉಮಾಶ್ರೀ. ಅದಾದ್ಮೇಲೆ ಕುಮಾರಸ್ವಾಮಿ CM ಆದಾಗ ಮತ್ತೆ ಜಯಮಾಲಾ ಆಗಿದ್ರು. ಅದಾದ್ಮೇಲೆ ಮತ್ತೆ ಇವರು
ಬೊಮ್ಮಾಯಿ ಸಿಎಂ ಆದಾಗ ಅಥವಾ ಶಶಿಕಲಾ ಜೊಲ್ಲೆ. ಶಶಿಕಲಾ ಜೊಲ್ಲೆ ಆಗಿದ್ರು, ಬಿಜೆಪಿ ಸರ್ಕಾರ ಬಂದ ಬಳಿಕ ಒಬ್ಬೊಬ್ಬರೇ ಆಗಿದ್ರು. ಒಬ್ಬೊಬ್ರೆ. ಮತ್ತೆ ಸಿದ್ದರಾಮಯ್ಯ ಸಿಎಂ ಆದ್ರು, ಮತ್ತೆ ಒಬ್ಬರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರು, ಈಗ ಡಿ ಕೆ ಶಿವಕುಮಾರ್ ಸರದಿ. ಸೊ ಇದಕ್ಕಿಂತ ಮುಂಚೆ ಬಿ ಟಿ ಲಲಿತಾ ನಾಯಕ್ ಮಂತ್ರಿ ಆಗಿದ್ರು, ಅದಾದ್ಮೇಲೆ ಜನತಾ ಪರಿವಾರ ಲೀಲಾವತಿ ನಾಗರಾಜ್ ಹಿಂದೆ ತುಂಬಾ ಅವರೆಲ್ಲ ಎಲ್ಲಾ ಅವಧಿಯಲ್ಲಿ ಒಬ್ಬೊಬ್ಬರೇ ಆಗಿದ್ರು. ಸೊ ಜಾಸ್ತಿ ಜನ ಮಾಡಿದ್ದು ಎಸ್ ಎಂ ಕೃಷ್ಣ ಒಬ್ಬರೇ, ಹೌದು. 4 ಜನಕ್ಕೆ ಅವಕಾಶ ಕೊಟ್ಟಿದ್ದು. ಇದನ್ನ ನಾವ್ ಹೆಂಗ್ ತಗೋಬೇಕಂದ್ರೆ 2004ಕ್ಕಿಂತಲೂ ಮೊದ್ಲಿದ್ದಂತಹ ರಾಜಕಾರಣ, ಹ್ಮ್ 2004 ಬಳಿಕ ಆದಂತಹ ರಾಜಕಾರಣ. 2004ಕ್ಕಿಂತಲೂ ಮೊದಲು ಸಚಿವ ಸ್ಥಾನಗಳು ಕೂಡ ಜಾಸ್ತಿ ಇತ್ತು, 44+ ಅಂತ ಇತ್ತು. ಬೇಕಿದ್ರೆ ಎಸ್ ಎಂ ಕೃಷ್ಣ ಅವ್ರು ಮನಸ್ಸು ಮಾಡಿದ್ರೆ ಇನ್ನಷ್ಟು ಜನರನ್ನ ಸಚಿವ ಮಾಡಬಹುದಾಗಿ. ಅದಾದ್ಮೇಲೆ ಇದು ಬಹಳಷ್ಟು ಕಿರಿಕಿರಿ ಆಗುತ್ತೆ, ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಆಗ್ಬಿಟ್ಟೆ ಆಮೇಲೆ ಒಂದಷ್ಟು ಇಲಾಖೆಗಳನ್ನ ಬೇರೆ ಬೇರೆ ಇಲಾಖೆಗಳಲ್ಲಿ ಮರ್ಜ್ ಮಾಡಿದ್ರು. ಅದಾದ ಬಳಿಕ 15%, 224 ಸಚಿವರನ್ನು ಮಾಡ್ಕೋಬಹುದು ಅಂತ ಆಯ್ತು, ಮಾಡ್ಕೊಂಡಿದ್ದಾರೆ. 224ರಲ್ಲಿ 15% ಅಂದ್ರೆ 34 ಆಗುತ್ತೆ. ಮುಖ್ಯಮಂತ್ರಿಗಳು ಸೇರಿ 34 ಇರಬೇಕು. 34ರಲ್ಲಿ 3 ಜನರಾದ್ರೂ ನೀವು ತಗೊಳ್ಳಿಲ್ಲ ಅಂದ್ರೆ 3 ಜನ ಬೇಡ, 2 ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನ ಕೆಲಸ ಮಾಡ್ಲಿಲ್ಲ, ಸಿದ್ದರಾಮಯ್ಯ ಅಷ್ಟೇ. ಹೌದು, 3 ಜನ ಕೊಡ್ರಪ್ಪ 10%. ಈಗ ಮಹಿಳಾ ಮೀಸಲಾತಿ 33% ಮಾಡ್ಬೇಕು ಅಂತ, ಮತ್ತೆ ಆ ಮಹಿಳಾ ಮೀಸಲಾತಿ ಬಗ್ಗೆ ಜಾಸ್ತಿ ಮಾತಾಡೋದೇ ಕಾಂಗ್ರೆಸ್. 33% ಬಗ್ಗೆ ಜಾಸ್ತಿ ಮಾತಾಡೋದು ಕಾಂಗ್ರೆಸ್ ಅವರು. 33% ಆದ್ರೂ ಕೊಡ್ಲಿ. ಎಸ್, 34ರಲ್ಲಿ 33% ಆದ್ರೆ ಅಲ್ಲಿ 4 ಜನ ನೀವು ಮಾಡ್ಲೇಬೇಕು. 10% ಕೊಡ್ತಾ ಇಲ್ಲ ಈಗ ಅಂತ. 10% ಕೊಡ್ತಾ ಇಲ್ಲ, ಅದು ಸಮಸ್ಯೆ ಒಂದು. ಇನ್ನೊಂದು, ನೀವು ಸಚಿವ ಸ್ಥಾನ ಕೊಡ್ಬೇಕಾದ್ರೆ ಅವರ ಸಂಘಟನೆ, ಮತ್ತೊಂದು ಅವ್ರಿಗೆ ಹಿಂದೆ ಕೊಟ್ಟಂತಹ ಇಲಾಖೆ ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದಾರೆ, ನಮಗೆ ಮುಂದೆ ಇವರು ಚುನಾವಣೆಗೆ ಎಷ್ಟು ಮಟ್ಟಿಗೆ ಪಕ್ಷ ಸಂಘಟನೆಗೆ ಇವರು ಬಳಕೆ ಆಗ್ಬೋದು, ಎಷ್ಟು ಮಟ್ಟಿಗೆ ಅದ್ರ ನಮಗೆ ಪ್ರಾಫಿಟ್ ಆಗ್ತಾರೆ ಅಂತ. ಹೌದು. ಇದರಲ್ಲಿ ನಾವು ಎಸ್ ಎಂ ಕೃಷ್ಣ ಹೊರತುಪಡಿಸಿದ್ರೆ ಅದಾದ ಬಳಿಕ ಬಂದಂತಹ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಒಂದು, ಮಹಿಳೆಯರಿಗೆ ಒಂದು ಮಾತ್ರ ಕೊಡೋದು, ಏನೋ ಒಂದು ನಾಮ ಹಾಕ್ದಂಗೆ ಅವ್ರಿಗೆ, ಪಾಪ ಮಹಿಳೆಯರಿಗೆ ಒಂದು ನಾಮ ಹಾಕ್ದಂಗೆ ಒಬ್ಬರು ಮಾತ್ರ ಆಯ್ಕೆ ಮಾಡೋದು. ಎಸ್ ಎಂ ಕೃಷ್ಣ ಕಾಲದಲ್ಲಿ 4 ಜನರನ್ನು ಮಾಡ್ಕೊಂಡಾಗ್ಲೂ ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಕೊಟ್ಟಿದ್ರು. ಮುಸ್ಲಿಮರಿಗಿತ್ತು, ಬಂಗೇರ ಒಂದು ತಳ ಸಮುದಾಯಕ್ಕೆ ಸೇರಿದಂತವ್ರು, ಜೊತೆಗೆ ರಾಣಿ ಸತೀಶ್ ಮೋಟಮ್ಮ ದಲಿತ ಸಮುದಾಯಕ್ಕೆ ಸೇರಿದಂತವ್ರು, ರಾಣಿ ಸತೀಶ್ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವ್ರು, 4 ಸಮುದಾಯದ ಹೆಣ್ಮಕ್ಳಿಗೂ ಕೂಡ ಅವಕಾಶ ಕೊಟ್ಟಿದ್ರು. ಈಗ ಆ ಫಾರ್ಮುಲಾ ಡಿ ಕೆ ಶಿವಕುಮಾರ್ ಯಾಕೆ ತರಬಾರ್ದು? ಎಲ್ಲದರಲ್ಲೂ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಇದರಲ್ಲಿ ಸಿದ್ದರಾಮಯ್ಯವರನ್ನ ಮೀರಿ ನಾನು ಒಂದು, ಈಗ ಆಷಾಢ ಅಂದ್ರೆ ಅವ್ರು ಯಾವ್ದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಈಗ ಸಂಪುಟ ವಿಸ್ತರಣೆ ಮಾಡ್ಲೇಬೇಕಾದಿರುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅದನ್ನು ಓವರ್ಟೇಕ್ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಅವರನ್ನು ಓವರ್ಟೇಕ್ ಮಾಡಿ 2 ಮಾಡ್ಲಿ ಅಲ್ವಾ? ನೋಡೋಣ. ಇನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ತು, ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ಮಾಡಬಹುದು ಲೆಕ್ಕಾಚಾರ ಇದೆ.